ನೀವೆಲ್ಲರೂ ಕುಮಾರ್ ಎಕ್ಸ್ ಕಾನ್ಫಿಡೆಂಟ್ ವೇದಿಕೆ ಮೇಲೆ ಬರಬೇಕು. ಅಂಬೇಡ್ಕರ್ ಜಯಂತಿಯನ್ನು ಬೆಂಗಳೂರಿನಿಂದ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ವಿಭಾಗದಿಂದ ಆಯೋಜಿಸಲಾಗಿದೆ. ಇದು ಸುಮಾರು ಒಂದು 10 ವರ್ಷ ಕಾರ್ಯಕ್ರಮ 10 ವರ್ಷದಿಂದ ಯಶಸ್ವಿ ಮಾಡ್ಕೊಂಡು ಬರ್ತಾ ಇದ್ವಿ. ವರ್ಷಗಳಿಂದ ನಮ್ಮ ನಾಯಕರಾದ ಸನ್ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ನೀವೆಲ್ಲರೂ ಜೋರು ಸಭಾಗಿ ಮತ್ತೆ ಈ ಭಾಗದ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಜೀವಕುಮಾರ್ ಸಾಹೇಬರಾಗಿದ್ದಾರೆ. ಅವರು ನನ್ನ ಪಾಲ್ಗೊಳ್ಕೊಳ್ತೀನಿ ಮತ್ತು ನಮ್ಮೆಲ್ಲ ಸ್ಥಾಪಕರು ಮುಖಂಡರು ನಮ್ಮ ಎಸ್ ಸಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನಾ ಅವರು ಬಂದಿದ್ದಾರೆ. ಅವರು ನನ್ನ ಪಾಲ್ಗೊಳ್ಕೊಳ್ತೀನಿ. ಈಗ ಎಲ್ಲರಿಗೂ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡಬೇಕು ದಿನೇಶ್ಗೌಡರ ಘೋಷಣೆ. ಈ ಒಂದು ಅಂಬೇಡ್ಕರ್ ಜಯಂತಿಗೆ ಒಂದು ಯಾವುದೋ ಕಿಟ್ಟು ಕೊಡ್ತಾ ಇರಲಿಲ್ಲ. ಈ ಕಿಟ್ಟು ಎಲ್ಲ ಬಡವರಿಗೆ ದಿನದ ರೈತರಿಗೆ ಎಲ್ಲರಿಗೂ ಸೇರಬೇಕು ಅನ್ನೋದು ಬೆಂಗಳೂರು ಅವರ ಒಂದು ಇಚ್ಛೆ. ಮತ್ತೆ ಕೊರೋನಾ ಟೈಮಲ್ಲಿ 1 ಲಕ್ಷದ ಚಿಲ್ಲರೆ ಕಿಟ್ಟನ್ನು ವಿತರಿಸಿದ ಯಾರನ್ನ ನಮ್ಮ ದಿನೇಶ್ಗೌಡ ಸಾಹೇಬರು ಮಾತಾಡಿ ಯಾವತ್ತೂ ಜನಪರವಾಗಿರ್ತಾರೆ. ಮತ್ತೆ ಜನರು ಗೊತ್ತಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬರೀ ಅಂಬೇಡ್ಕರ್ ಹೆಸರು ಅಂದ್ರೆ ಅದು ಅಂಬೇಡ್ಕರ್ ಅಂದ್ರೆ ಕ್ರಾಂತಿ, ಅಂಬೇಡ್ಕರ್ ಅಂದ್ರೆ ರೆವಲ್ಯೂಷನ್, ಅಂಬೇಡ್ಕರ್ ಅಂದ್ರೆ ಜ್ಞಾನ, ಅಂಬೇಡ್ಕರ್ ಅಂದ್ರೆ ಒಂದು ಪಾಠ, ಅಂಬೇಡ್ಕರ್ ಧ್ವನಿ ಯಾರು ಧ್ವನಿ ಇಲ್ವೋ ಅವರ ಧ್ವನಿ ಅಂಬೇಡ್ಕರ್ ಧ್ವನಿ ಆಗಿರ್ತದೆ. ಮತ್ತೆ ನಾಡಿನ ಎಲ್ಲರಿಗೂ ತನ್ನ ಹಕ್ಕನ್ನು ಕೊಟ್ಟಿದ್ದು ಒಂದೇ ಒಂದು ಮಹಾನಾಯಕರು ಯಾರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಈ ಒಂದು ಜನ್ಮದಿನ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಈ ಸಮಯದಲ್ಲಿ ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಇನ್ನೊಂದು ರೀತಿಯಲ್ಲಿ ಈ ಆಟೋ ಚಾಲಕರವರಿಗೆ LPG ತೊಂದರೆ ಆಗಿದೆ ಸರ್. ಅವ್ರಿಗೆ ಯಾರಿಗೂ ಆಟೋ ಏನು ಹೋಗ್ತಿಲ್ಲ. ಮತ್ತೆ LPG ಲೈನ್ 31st ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಿದೀವಿ. ದಿನೇಶ್ ಗುಂಡೂರಾವ್ ಸಾಹೇಬರು ಹಾಗೂ ಪರಮೇಶ್ವರ್ ಸರ್ ಅವರು ಬಂದಿದ್ರು. ಇನ್ನು ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮೆಲ್ಲರೂ ಇನ್ನೂ ದಾರಿ ತೋರಿಸಿ 10ನೇ ವರ್ಷ ಇದು ಯಶಸ್ವಿಯಾಗಿ 10ನೇ ವರ್ಷ 5,000 ಜನಕ್ಕೆ ಕಿಟ್ ಕೊಟ್ಟಿದ್ದೀವಿ. ಇದು 10ನೇ ವರ್ಷ ಯಶಸ್ವಿಯಾಗಿ ನಡೆದಿದೆ. ಕೊರೋನಾದಲ್ಲೂ ಕೂಡ ಈ ರೀತಿ ಒಂದು ಸಹಾಯ ಮಾಡಿದ್ರೆ ಇವಾಗಲೂ ಕೂಡ ಮಾಡ್ತಾ ಇದ್ದೀರಾ ಏನ್ ಮೇಡಮ್? ಇದು GBA ಚುನಾವಣೆಯಿಂದಲೇ ಮಾಡ್ತಾ ಇದ್ದೀರಾ ಅಂತ ಅಭಿಪ್ರಾಯ? ಇಲ್ಲ ನಾವು ಸುಮಾರು ವರ್ಷದಿಂದ ಮಾಡ್ತಿದೀವಿ. ಆದ್ರೆ ಹಿಂದೆ ಏನೋ ಒಂದು ಇದು ಇಲ್ಲ, ಮೋಟಿವೇಶನ್ ಇಲ್ಲ. ದಿನೇಶ್ ಗುಂಡೂರಾವ್ ಸರ್ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಮೂಲಕ ನಾವಿದ್ದೀವಿ. ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ತಾವು ಕೂಡ ನಡೀತಾ ಇದೆ ಮೇಡಮ್. ಸಿಕ್ಕದಲ್ಲಿ ತಿಳಿಸ್ತೀವಿ.